ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಒಂದು ಚಾಟ್ ಐಟಮ್ ಮಾಡಕತ್ತೀವಿ. ಅದರ ಹೆಸರು ಬಂದು ದಹಿ ವಡಾ ಅಂಥೇಳಿ. ಇದನ್ನು ಉದ್ದಿನ ಹಿಟ್ಟು ಯೂಸ್ ಮಾಡಿಕೊಂಡು ಮಾಡ್ತೀವಿ. ಇಷ್ಟೆಲ್ಲ ಕಲರ್ಫುಲ್ಲಾಗಿರುವಂಥ ದಹಿ ವಡಾ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಅದು ಮಾಡೋದು ಹೆಂಗೆ, ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಬರ್ರಿ. ಇದು ಉದ್ದಿನ ಹಿಟ್ಟು, 6 ತಾಸು ಉದ್ದಿನ ಬೇಳೆನ ನೆನೆಸಿ ರುಬ್ಬಿರೋವಂಥ ಹಿಟ್ಟು, ಮತ್ತು ಮೊಸರು, ಗಟ್ಟಿ ಮೊಸರು, ಮತ್ತು ಟೊಮೆಟೊ ಕೆಚಪ್ಪು, ಇದು ಗ್ರೀನ್ ಚಟ್ನಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಹವಿಸ್ ಪುಡಿ, ಸಕ್ಕರೆ, ಆಮೇಲೆ ಶೇವು ಡೆಕೋರೇಷನಿಗೆ, ಮತ್ತು ದಾಳಂಬ್ರಿನೂ ಡೆಕೋರೇಷನಿಗೆ, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಮತ್ತು ಶುಂಠಿ, ಮತ್ತಿದು ಪುದೀನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು, ಇವೆಲ್ಲ ಸಾಮಗ್ರಿ ಬೇಕು. ಇದನ್ನು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇದು ಉದ್ದಿನ ಬೇಳೆನ 6 ತಾಸು ನೆನೆಸಿಟ್ಟು ರುಬ್ಕೊಂಡು ಹಿಟ್ಟು ಮಾಡ್ಕೊಂಡೀವಿ. ಈಗ ಇದಕ್ಕೆ ಉಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ ಇದೆಲ್ಲ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋದು ಹಾಕಿ, ಸ್ವಲ್ಪ ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ ಎಲ್ಲ ಹಾಕಿ ಚೆಂದಾಗ ಬೀಟ್ ಮಾಡ್ಕೋಬೇಕು. ಅದನ್ನು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಮೊಸರು ಏನು ಗಟ್ಟಿ ಮೊಸರು ತೊಗೊಂಡಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೋಬೇಕು. ಇದನ್ನು ಈಗ ಒಂದು ಬಾಣಲೆಗೆ ಎಣ್ಣೆ ಕಾಯಕ್ಕೆ ಹಾಕ್ಕೋಬೇಕು. ಈ ಉದ್ದಿನ ಹಿಟ್ಟು ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ರೌಂಡಾಗಿ ಸಣ್ಣಗೆ ಇದ್ರಾಗ ವಡೆ ಟೈಪ್ ಹಾಕ್ಕೊಂಡು ಹೋಗಬೇಕು. ಸಣ್ಣ ವಡೆ ಎಣ್ಣೆಯೊಳಗೆ ಹಾಕ್ಕೊಂತ ಹೋಗ್ಬೇಕು. ಆ ಉದ್ದಿನ ಹಿಟ್ಟಲಿಂದ ಈ ಗೋಲ್ ಬಜ್ಜಿ ಟೈಪ್ ಹಾಕ್ತಾರಲ್ಲ, ಆ ಟೈಪ್ ಹಾಕ್ಕೊಂಡು ಹೋಗ್ಬೇಕು. ಇದನ್ನು ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗೋ ತನಕ ಎಣ್ಣೆಯೊಳಗೆ ಡೀಪ್ ಫ್ರೈ ಮಾಡಬೇಕು. ಈ ಥರ ಆದಮೇಲೆ ಈಗ ನಮ್ಮ ವಡೆ ರೆಡಿ ಆಗ್ಯಾವ. ಈಗ ಇದಕ್ಕೆ ದಹಿ ಹಾಕಿ ದಹಿ ವಡೆ ಮಾಡೋದು. ಒಂದು ಬೌಲ್ನಾಗ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಉಪ್ಪು ಹಾಕಾಕತ್ತೀವಿ. ಉಪ್ಪು, ಸ್ವಲ್ಪ ಇಂಗು ಸ್ವಲ್ಪ ಫ್ಲೇವರ್ ಚಲೋ ಕೊಡಲಿ ಅಂಥೇಳಿ ಇಂಗನ್ನ ಯೂಸ್ ಮಾಡ್ತಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನೀರಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ಇವೇನು ನಾವು ಕರ್ದಿದ್ದು ವಡೆ ಇದ್ವಲ್ಲ, ಅವನ್ನ ಈ ನೀರೊಳಗೆ ಹಾಕಬೇಕು. ಹಾಕಿ 1-2 ಸೆಕೆಂಡ್ ಬಿಟ್ಟು, ಸ್ವಲ್ಪ ನೀರೊಳಗೆ 1-2 ಸೆಕೆಂಡ್ ಬಿಟ್ಟು ಪೂರ ಡಿಪ್ ಮಾಡಿ ಅದರೊಳಗೆ ಅವನ್ನೇನು ಮಾಡಬೇಕು, ವಡಾನ ಹಿಂಗೆ ಕೈ ಒಳಗೆ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡಿ ನೀರು ಸ್ವಲ್ಪ ಹೋಗೋ ತನಕ ಪ್ರೆಸ್ ಮಾಡಿ ಸೈಡಿಗೆ ಇಟ್ಕೋಬೇಕು. ಇದನ್ನು ಈ ರೀತಿ ಪ್ರೆಸ್ ಮಾಡಿ ಸೈಡ್ ಇಟ್ಕೊತ ಹೋಗ್ಬೇಕು. ದಹಿ ಒಳಗೆ ಇದೊಂದು ಪ್ರೊಸೀಜರ್. ಈ ಟೈಪ್ ಪ್ರೆಸ್ ಮಾಡಿ ಸೈಡ್ ಇಟ್ಕೊತ ಹೋಗ್ಬೇಕು. ನೀರಾಗಿ ಹಾಕಿದ್ದನ್ನು ಹಿಂಗೆಲ್ಲ ವಡಾನು ನಾವು ಅದನ್ನು ಪ್ರೆಸ್ ಮಾಡಿ ಒಂದು ಬೌಲಿಗೆ ನೀಟಾಗಿ ಹಾಕ್ಕೊಂಡು, ಈಗ ಇದಕ್ಕೆ ಮೇಲೆ ಎಲ್ಲ ಹಾಕಿ ಡೆಕೋರೇಷನ್ ಮಾಡೋಣ. ದಹಿ ಎಲ್ಲ ಹಾಕಿ ಚಾಟ್ ರೆಡಿ ಮಾಡೋಣ. ಈಗ ಇದ್ರ ಮೇಲೆ ಮೊಸರು, ಗಟ್ಟಿ ಮೊಸರು ಏನು ತೊಗೊಂಡಿದ್ವಲ್ಲ, ಮೊಸರು ಮೇನ್ ಇದಕ್ಕೆ. ಗಟ್ಟಿ ಮೊಸರೆಲ್ಲ ಮೇಲೆ ಹಾಕಬೇಕು. ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಹವಿಸ್ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಇವೆಲ್ಲ ಟೇಸ್ಟ್ ಕೊಡಲಿ ಅಂಥೇಳಿ ಹಾಕಿದ್ಮೇಲೆ ಎಲ್ಲ ಹಾಕ್ಕೊಂಡು ಈಗ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಾಕತ್ತೀವಿ. ಟೊಮೆಟೊ ಕೆಚಪ್ ಹಾಕಿ ಇದ್ರ ಮೇಲೆ ಮತ್ತು ಸ್ವಲ್ಪ ಗ್ರೀನ್ ಚಟ್ನಿ ಹಾಕೋಣ. ಈಗ ಎಲ್ಲ ಟೇಸ್ಟ್ ಚಲೋ ಕೊಡ್ತಾವೆ. ಗ್ರೀನ್ ಚಟ್ನಿ, ಟೊಮೆಟೊ ಕೆಚಪ್ ಎಲ್ಲ ಅದ ದಹಿ ಜೊತೆ ಎಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಹಾಕೋಣಂತ. ಹಾಕಾದ್ಮೇಲೆ ಈಗ ಈ ಗ್ರೀನ್ ಚಟ್ನಿ ಮಾಡೋದು ನಾವು ಲಾಸ್ಟ್ ವಿಡಿಯೋನಾಗ ತೋರಿಸೀವಿ, ನಮ್ಮ ಬೋಂಡಾ ವಿಡಿಯೋನಾಗ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು. ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ದಾಳಂಬ್ರಿ. ಇದು ಡೆಕೋರೇಷನಿಗೂ ಆಯ್ತು ಮತ್ತು ಟೇಸ್ಟು ಒಂಥರ ಡಿಫ್ರೆಂಟಾಗಿ ಚಲೋ ಕೊಡ್ತೈತಿ ದಾಳಂಬ್ರಿ. ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಮತ್ತು ಲಾಸ್ಟಿಗೆ ಈಗ ಶೇವ್ ಹಾಕ್ಕೊಳ್ಳೋಣ. ಶೇವ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ನಮ್ಮದು ರುಚಿಯಾದ ದಹಿ ವಡೆ
ರೆಡಿ ಆಗೈತಿ. ಸಂಜೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಅಥವಾ ಯಾರು ಗೆಸ್ಟ್ ಬಂದಾಗ ಮಾಡೋಕ್ಕೆ ಭಾಳ ಒಳ್ಳೆ ಸ್ನ್ಯಾಕ್ಸ್ ಇದು. ಟೇಸ್ಟು ಭಾಳ ಚಲೋ ಇರ್ತೈತಿ. ಹಿಂಗೆ ಒಂದೊಂದಾಗಿ ತೆಗೆದು ಸಪ್ರೇಟಾಗಿ ಬೌಲ್ನಾಗ ಹಾಕಿ ಸರ್ವ್ ಮಾಡ್ಬೋದು ನಾವು. ನೀವು ಒಂದು ಸಲ ಎಲ್ಲರೂ ಇದನ್ನು ಮಾಡಿಕೊಂಡು ಟೇಸ್ಟ್ ಮಾಡಿರಿ, ಭಾಳ ಚಲೋ ಟೇಸ್ಟ್ ಆಗ್ತೈತಿ. ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ, ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ ಎಂದು ಅಬ್ದುಲ್ ಕಲಾಂ ಅವರ ನುಡಿಯನ್ನು ಹೇಳುವ ಮೂಲಕ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.